ಯಾರು ರೀ ಮಾಧ್ಯಮ ಇಲ್ಲ ಅಂದರೆ ಯಾವನೂ ಆಚೆ ಬರೋಕ್ಕಾಗಲ್ಲ. ಒಂದಂತೂ ಸತ್ಯ, ಬಾಸು ಅವ್ರ ಅಪ್ಪ ಅಮ್ಮಂಗೆ ಬಾಸ್ ಆಗಬೇಕು. ಏನಂತೀರಾ? ಕರೆಕ್ಟ್ ಅಲ್ವಾ? ನಮ್ಮ ಅಪ್ಪ ಅಮ್ಮ ನನಗೆ ಬಾಸು, ಬೇರೆ ಯಾರೂ ಅಲ್ಲ. 4 ಜನಕ್ಕೆ ಅಕ್ಕಿ ಮೂಟೆ ಕೊಟ್ಟು ಖುಷಿ ಪಡಿಸಿ, ಈ ಕಡೆ 4 ಜನಕ್ಕೆ ಕಣ್ಣೀರು ಹಾಕ್ಸಿದ್ರೆ ಪಾಪ ಯಾವುದು ಪುಣ್ಯ ಯಾವುದು? ಅವರಪ್ಪ ಅವ್ರ ಹೆಂಡ್ತಿ 5 ತಿಂಗಳು, ಛೇ, ಯಾರು ಕೇಳೋರು? ಯಾರು ನೋಡೋರು? ಮೇಲಿರೋನೊಬ್ಬನೇ ಬಾಸು. ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ಗಡಿ ತಿಪ್ಪೇಶ್ ಅಂತ. ಹಾಯ್ ಸರ್, ಯಾವ ಊರು? ಚಿತ್ರದುರ್ಗನ? ಹೌದು, ಲೋಕಲ್. ಹೇಳಿ ಸರ್, ಪಕ್ಕ ಲೋಕಲ್ಲು. ಚಿತ್ರದುರ್ಗದಲ್ಲಿ ಯಾವ್ದಾದ್ರು ಒಂದು ಕಾಂಟ್ರವರ್ಸಿ ಕೇಳಿದ್ರೆ ಈ ಥರದ್ದು ರೇಣುಕಾ ಸ್ವಾಮಿ ದರ್ಶನ? ಯಾವುದು ಕೇಳಿದ ಸರ್, ಇದೆ ಫಸ್ಟ್ ಟೈಮ್ ಕೇಳ್ತಿರೋದು ಅಲ್ವಾ? ಹೌದು. ಏನು ಹೇಳ್ತೀರಾ ಈ ಒಂದು ಪ್ರಕರಣದ ಬಗ್ಗೆ, ನಿಮ್ಮ ಅಭಿಪ್ರಾಯ? ಅನ್ಯಾಯನೇ ಇದು, ಅನ್ಯಾಯ ತಾನೇ ಇದು. ಆದರೆ ದರ್ಶನ್ ಸರ್ ಅವರು ಪ್ರೆಸೆಂಟು ಯಾರು ಹೇಳ್ಬೋದಾಯ್ತು, ಎಸ್ ಪಿಗೋ ಇನ್ನೊಬ್ರಿಗೋ ಫೋನ್ ಮಾಡಿ ಹೇಳಿದ್ರೆ ಅವರು ಚೇಲಗಳು ಬಳದಲ್ಲಿ, ಚೇಲ ಅಂದರೆ ಇನ್ಕ್ಲೂಡ್ ಅವರು ಅಭಿಮಾನಿಗಳು ಬಳದೇ ಇರಲಿ, ಅವರೇ ಸೆಟ್ಲ್ಮೆಂಟ್ ಮಾಡ್ಬಾರ್ದು ಪ್ರೆಸೆಂಟು. ಇವ್ರಾಕಿತ್ತ ಇಷ್ಟೊಂದು ಮುಂದಕ್ಕೆ ಹೋಗ್ಬೇಕಾಯ್ತು. ಇವರು ದೊಡ್ಡರ್ತಾನೆ, ಒಂದು ಉತ್ತಮ ಸ್ಥಾನ ಇರ್ತಾನೆ ಇವ್ರು ಯಾಕೆ ಹಿಂಗೆ ಮಾಡ್ಬೇಕಾಯ್ತು? ಅಲ್ಲಿ ಹೇಳೋದು ಪ್ರೆಸೆಂಟ್ ಹೇಳ್ತಾರೆ ನಾವು. ಯಾಕಂದರೆ ಇವ್ರಿಗೆ ಇರೋದು ಒಂದು ನೆಟ್ವರ್ಕಿಗೆ ಇದೇ ಸರ್, ಇದು ಒಳ್ಳೆ ಕೆಲಸ ಮಾಡ್ಬೋದಾಗಿತ್ತು. ಅವರಾಗ ಅವ್ರ ಜೀವನ ಭವಿಷ್ಯ ಹಾಳು ಮಾಡ್ಕೊಂಡ್ರೆ ಅಷ್ಟೇ. ಲೈವ್ ಇದು ಅಷ್ಟೇ. ಹಂಗಾರೆ ಮಾಧ್ಯಮದವ್ರು ನಾವು ತೋರ್ಸತ್ತಪ್ಪ ಯಾರು ಸರ್? ಮಾಧ್ಯಮ ಇರೋಕ್ಕೆ ಸರ್ ನಡೀತಿರೋದು ಪಿಕ್ಚರು. ಮಾಧ್ಯಮ ಬೇಕೇ ಬೇಕು. ಮಾಧ್ಯಮ ಇಲ್ಲದೇ ಅವ್ರು ಏನು ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ? ಒಳ್ಳೇದು ಕೆಟ್ಟದ್ದು ತೋರಿಸೋದು ಮಾಧ್ಯಮ. ಮತ್ತೆ ಅವರ ಫ್ಯಾನ್ಸ್ಗಳೆಲ್ಲ ಮಾಧ್ಯಮದ ಮೇಲೆ ದೂಷಿಸ್ತಾ ಇದಾರಲ್ಲ, ನೀವು ಯಾವ ಸಮಯ ಸುಳ್ಳು ತೋರಿಸ್ತಿದ್ರ? ಅಲ್ಲ ಕಂಡ್ರೆ ಸುಳ್ಳಾಗಿದ್ರೆ ಅರೆಸ್ಟ್ ಯಾಕ್ರಿ ಮಾಡ್ತಿದ್ರು? ನಲ್ಲಿ ಏನು ಆಗ್ತಾಯಿದೆ ಅಪ್ಡೇಟ್ ತೋರಿಸ್ತಾ ಇದೀವಿ. ಜಗತ್ತು ನಡೀತಿರೋದೇ ಮಾಧ್ಯಮದಿಂದ. ಜಗತ್ತು ಮಾಧ್ಯಮ ಯಾಕೆ ಗೊತ್ತಾ? ಮಾಧ್ಯಮ ಒಳ್ಳೆ ತೋರಿಸೋದು ಕೆಟ್ಟ ತೋರಿಸುತ್ತೆ. ಯಾಕಂದರೆ ಜಗತ್ತು ನಡೀತದೆ ಸರ್. ಪ್ರಜೆಗಳೇನು ಬಲಿಷ್ಠ ಸರ್, ಇದು ಪ್ರಜೆಗಳು ಎಚ್ಚೆತ್ಕೊಂಡಿದ್ದಾರೆ. ಯಾಕೆ ಗೊತ್ತಾ? ಯಾರು ಹೆಂಗೆ, ಯಾರು ನಿಜ ಸುಳ್ಳು ಅಂತ ಲೈವ್ ಹೇಳ್ತಾರೆ ಸರ್ ಪ್ರಜೆಗಳು. ಯಾಕೆ ಗೊತ್ತಾ ಸರ್? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಾಧ್ಯಮ ಇಲ್ಲದೇ ಅವ್ರು ಏನು ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ? ಒಳ್ಳೇದು ಕೆಟ್ಟದ್ದು ತೋರಿಸೋದು ಮಾಧ್ಯಮ. ಮತ್ತೆ ಅವರ ಫ್ಯಾನ್ಸ್ಗಳೆಲ್ಲ ಮಾಧ್ಯಮದ ಮೇಲೆ ದೂಷಿಸ್ತಾ ಇದಾರಲ್ಲ, ನೀವು ಯಾವ ಸಮಯ ಸುಳ್ಳು ತೋರಿಸ್ತಿದ್ರ? ಅಲ್ಲ ಕಂಡ್ರೆ ಸುಳ್ಳಾಗಿದ್ರೆ ಅರೆಸ್ಟ್ ಯಾಕ್ರಿ ಮಾಡ್ತಿದ್ರು? ನಲ್ಲಿ ಏನು ಆಗ್ತಾಯಿದೆ ಅಪ್ಡೇಟ್ ತೋರಿಸ್ತಾ ಇದೀವಿ. ಜಗತ್ತು ನಡೀತಿರೋದೇ ಮಾಧ್ಯಮದಿಂದ. ಜಗತ್ತು ಮಾಧ್ಯಮ ಯಾಕೆ ಗೊತ್ತಾ? ಮಾಧ್ಯಮ ಒಳ್ಳೆ ತೋರಿಸೋದು ಕೆಟ್ಟ ತೋರಿಸುತ್ತೆ. ಯಾಕಂದರೆ ಜಗತ್ತು ನಡೀತದೆ ಸರ್. ಪ್ರಜೆಗಳೇನು ಬಲಿಷ್ಠ ಸರ್, ಇದು ಪ್ರಜೆಗಳು ಎಚ್ಚೆತ್ಕೊಂಡಿದ್ದಾರೆ. ಯಾಕೆ ಗೊತ್ತಾ? ಯಾರು ಹೆಂಗೆ, ಯಾರು ನಿಜ ಸುಳ್ಳು ಅಂತ ಲೈವ್ ಹೇಳ್ತಾರೆ ಸರ್ ಪ್ರಜೆಗಳು. ಯಾಕೆ ಗೊತ್ತಾ ಸರ್? ದರ್ಶನ್ ಮಾಡೋ ಕೆಲಸ ಫುಲ್ ರಾಂಗ್ ಸರ್, ಇದು ರಾಂಗ್, 100% ರಾಂಗ್ ಇದು. ನಾವು ದರ್ಶನ್ ಬಗ್ಗೆ ನಾವು ಗಂಡಿಸ್ತೀವಿ, ನಾವು ಅಭಿಮಾನಿಗಳ ಗಂಡಿಸ್ತೀವಿ. ನೀವು ದರ್ಶನ್ ಫ್ಯಾನ್ಸಾ? ನಾನು ಫ್ಯಾನೇ, ಗಂಡಿಸ್ತೀವಿ. ಗರಡಿ ತಿಪ್ಪೇಶ್ ನಮ್ಮ ಜೋಗಿ ಕೂಡ ನಾವು ಗರಡಿ ಫಿಲಮ್ ಒಳಗೆ ಇನ್ಕ್ಲೂಡ್ ನಮ್ಮ ಹುಡುಗರೆಲ್ಲ ಗರಡಿ ಫಿಲಮ್ನ ಮಾಡ್ಯಾರೆ, ಆ್ಯಕ್ಟಿಂಗ್ ಮಾಡ್ಯಾರೆ. ಹೌದು, ನಮ್ಮ ಗರಡಿ ಫಿಲಮ್ನ ಹುಡುಗರೆಲ್ಲ ಆ್ಯಕ್ಟಿಂಗ್ ಮಾಡ್ಯಾರೆ, ನಮ್ಮ ಆತ್ಮೀಯ ಹುಡುಗರೆಲ್ಲ ಆ್ಯಕ್ಟಿಂಗ್ ಮಾಡ್ಯಾರೆ. ಆದರೂ ದರ್ಶನ್ ಮಾಡಿದ್ರೆ ಭಾಳ ರಾಂಗ್ ಸರ್ ಇದು. ಸರ್ ಒಂದೇ ಫೋನ್ ಕರೆಗೆ ಸಾಕಾಯ್ತು ಅವರಿಗೆ. ನೀನೇ ಬೇಗ ಅವಶ್ಯಕತೆ ಇಲ್ಲ ಸರ್. ಅವರು ಒಂದು ಇರೋ ಒಂದು ಎಬಿಲಿಟಿಗೆ ಬರೀ ಫೋನ್ ಕರೆ ಸಾಕಾಗಿತ್ತು. ಒಂದು ಫೋನ್ ಮಾಡಿದ್ರೆ ಸಾಕಾಗಿತ್ತು. ಅವರು ಸರ್ ಇನ್ಕ್ಲೂಡ್ ರಘು ನನ್ನ ಗೆಳೆಯನೇ, ರಘು ನಮ್ಮ ಗೆಳೆಯನೇ, ಬೇರೆ ಅಂತಲ್ಲ. ರಘು ಸಮೇತ ತಪ್ಪು ಮಾಡಿಯಾನೆ. ರಘು ಬಂದು ಅಭಿಮಾನಿ ಸಂಘದ, ಚಿತ್ರದುರ್ಗದ ಅಭಿಮಾನಿ ಸಂಘದ ಅಧ್ಯಕ್ಷರು. ನಾನೇ ಸೆಟ್ಲ್ಮೆಂಟ್ ಮಾಡ್ತೀವಿ ಅಣ್ಣ, ನಿಂಗೆ ಯಾಕಂತ ಟೆನ್ಷನ್ ಅಣ್ಣ, ಸಣ್ಣ ಪುಟ್ಟ ಅಣ್ಣ, ನೀನು ಯಾಕೆ ನೀನು ಆಗ್ತೀವಿ ಅಣ್ಣ, ಸೆಟ್ಲ್ ಮಾಡಬಾಯ್ತು. ಇನ್ಕ್ಲೂಡ್ ಸಾಲ ಸರ್. ನಮ್ಮ ಹುಡುಗ ನನ್ನ ಗೆಳೆಯ, ನಮ್ಮ ರಘು, ನಾವು ಡ್ರೈವರೇ ಸರ್, ಹೆಂಗಿಲ್ತಿಲ್ಲ. ನಾನು ಗರಡಿ ತಿಪ್ಪೇಶ್ ಅಂತ. ಹಂಗಂದ್ರೆ ಅವನು ಆಟ್ಲಿ ಹುಡುಗ ಸರ್, ಅವನು ರಘು. ಅವನು ಅಮಾಯಕ ಬಲಿ ಆಗ್ಯಾನ. ರಘು ಅಮಾಯಕ ಬಲಿ ಹೆಂಗೆ ಬಲಿ ಸರ್? ಅವ್ನು ಹೆಂಗೆ ಗೊತ್ತಾ? ನಮ್ಮ ದರ್ಶನ್ ಸರ್ ಡಿ ಬಸ್ ಅವ್ನು ಅಮಾಯಕ ಬಲಿ ಆಗ್ಯಾನ ಅಷ್ಟೇ. ಅಭಿಮಾನ ಅನ್ನೋದು ಅದೊಂಥರ, ಅಭಿಮಾನ ಅನ್ನೋದಿದೆಯಲ್ಲ ಅದೊಂಥರ ಬ್ಯೂಟಿಫುಲ್ ಕಂಡ್ರಿ. ಅದು ಅಭಿಮಾನ ಅನ್ನೋದಿದೆಯಲ್ಲ ಅದೊಂಥರ ಬ್ಯೂಟಿಫುಲ್ಲು. ಇವ್ರು ಅವ್ನು ಉಳಿಸ್ಕೊಂಡು ಹೋಗಿಲ್ಲ ಸರ್. ಅದು ಇವರ ನೆಟ್ವರ್ಕಿಗೆ ಸಾಕು, ಕರೆ ಮಾಡಿದ್ರೆ ಸಾಕಾಯಿತು. ಎಸ್ ಪಿನೋ ಇನ್ನೊಬ್ಬರು ಡಿ ಸಿನೋ. ನಮ್ಮ ದುರ್ಗದ ಯಾರು ಸರ್, ದುರ್ಗದ ಯಾರು ಬಳೆ ತೊಳ್ಕೊಂಡಿಲ್ಲ, ಎಲ್ಲ ಗಂಡಸರದಲ್ಲಿ ಎಲ್ಲ ಮತ್ಕರ ನಾಯಕ ಕಾಲ ಇದು. ಯಾಕೆ ಗೊತ್ತಾ? ಯಾರೊಬ್ಬರು ದುರ್ಗದ ಪ್ರಜೆಗೆ ಅನ್ಯಾಯ ಆಗುತ್ತಂದರೆ ಪ್ರತಿಯೊಂದು ಮನೆಗೂ ಪುಡ್ತಿದೆ ಅಂತಂದರೆ. ಯಾಕೆ ಗೊತ್ತಾ? ದುರ್ಗದ ಪ್ರಜೆ ಅವನು ಏನು ತಪ್ಪು ಮಾಡಿದಾನೆ? ಗಂಡ ಹೆಂಡತಿ ಕಿತ್ತಾಡ್ದಿರ್ತಾರ, ಕಿತ್ತಾಡ ತಕ್ಷಣ ಡ್ರೈವರ್ಸ್ ಹೋಗುತ್ತಾ? ಇನ್ಕ್ಲೂಡ್ ಕಿತ್ತಾಡ್ತಾರೆ, ಸಹಜ ಅದು. ಮನೆ ದಿನ ಬೆಳೆಸೋದೇ ಕಿತ್ತಾಡ್ತಾರೆ, ಒಂದಾಗ್ತಾರೆ. ಆ ಥರ ಇವರು ಒಂದು ಮಾಡ್ಬೋದಾಯ್ತಲ್ಲ. ಅದೇ ರೇಣುಕಾ ಸ್ವಾಮಿಗವ್ರಿಗೂ ಇದು ಬೇಡವಾಗಿತ್ತು. ಹೌದು ಅಲ್ವಾ? ಹೌದು, ಬೇಕಾಗಿರ್ಲಿಲ್ಲ ಇದು. ಇಲ್ಲ. ಆದ್ರೆ ಸರ್ ಇವರು ಒಂದು ಮಾಡ್ಬೋದಾಯಿತು. ಇವರು ಸರ್ ಹೇಳ್ತೀನಿ, ಹಗ್ಗ ಕೊಟ್ಟು ಕೈ